ಎಲ್ಲರಿಗೂ ನಮಸ್ಕಾರ. ನಿನ್ನೆ ಹೇಳಿದ್ನಂಗೆ ಅವನು ಎಲ್ಲ ಗುಣ ವಿಶೇಷಗಳಿಂದ ತನ್ನನ್ನು ತಾನು ಅಲಂಕರಿಸಿಕೊಂಡಿದ್ದ ಅಂತ ಹೇಳ್ಬೋದು. ಎಲ್ಲ ಗುಣ ವಿಶೇಷಗಳಿಂದ, ಗುಣದಿಂದ, ಬುದ್ಧಿವಂತಿಕೆಯಿಂದ, ವಿದ್ಯೆಯಿಂದ, ಕ್ಷಾತ್ರದಿಂದ, ಧೈರ್ಯದಿಂದ, ಅಸೀಮ ಪ್ರಯತ್ನದಿಂದ ತನ್ನನ್ನು ತಾನು ಅಲಂಕರಿಸಿಕೊಂಡಿದ್ದ ಯೂಸುಫ್ ಆದಿಲ್ ಖಾನ್ ಬೀದರಿನ ಆಸ್ಥಾನದ ಅನಿಶ್ಚಿತ ರಾಜಕಾರಣಕ್ಕೆ ಸಿಕ್ಕಿ ತನ್ನ ಜೀವನವನ್ನು ಅಪಾಯಕ್ಕೊಡ್ಡುವುದಕ್ಕಿಂತಲೂ ತನ್ನ ಪ್ರಾಂತ್ಯವಾದ ಬಿಜಾಪುರದಲ್ಲಿ ಭದ್ರವಾಗಿ ಸ್ಥಾಪನೆಗೊಳ್ಳುವುದೇ ವಿವೇಕ ಎಂದು ಅವನು ಭಾವಿಸಿದನು. ಯಾಕೆ ಬೀದರಿನಲ್ಲಿ ಅನಿಶ್ಚಿತ ರಾಜಕಾರಣ? ಮೊಹಮ್ಮದ್ ಗವಾನನ್ನ ಸುಳ್ಳೇಡೆ ನೇಣಿಗೆ ಒಳಜಗಳಗಳು ನಡೀತಾ ಇತ್ತು. ದಖ್ನಿಗಳು ಮತ್ತು ಅಫಾಕಿಗಳ ಮಧ್ಯೆ, ದಖ್ನಿಗಳು ಅಂದ್ರೆ ಲೋಕಲೈಟು, ಅಫಾಕಿಗಳು ಅಂದ್ರೆ ಇಂಪಾರ್ಟೆಂಟ್, ನಿಮ್ಗೆಲ್ಲ ಓದ್ವಾರ ಹೇಳ್ತೀನಿ. ಎಂದಿಗೂ ಮುಗಿಯದ ಯುದ್ಧ ನಡೀತಾ ಇತ್ತು ಬೀದರಲ್ಲಿ. ನೀವು ನೋಡ್ದ ಯೂಸುಫ್ ಆದಿಲ್ ಖಾನ್ ಇಲ್ಲಿ ಇವ್ರ ಮಧ್ಯೆ ಕಚ್ಚಾಡಕ್ಕಿಂತ ವಾಪಸ್ ಬಿಜಾಪುರಕ್ಕೆ ಬಂದು ನನ್ನನ್ನು ನಾನು ಸೆಟಲ್ ಮಾಡ್ಕೊಳ್ಳೋದೇ ಉತ್ತಮ ಅಂತ ಭಾವಿಸ್ದ. ಗವಾನನು ಕೊಲೆಯಾದ ಮೇಲೆ ಅವನು ರಾಜನಿಂದ ದೂರ ಉಳಿದ. ಬುದ್ಧಿವಂತ, ಅವನು ಬಹಳ ಬುದ್ಧಿವಂತ. ಮೊಹಮ್ಮದ್ ಗವಾನ್ ಕೊಲೆ ಆದ ತಕ್ಷಣ ಇವನು ಬೀದರಿನ ರಾಜ ಆ ಪವರ್ ಸೆಂಟರ್ ಇಂದ ದೂರ ಉಳ್ಕೊಂಡ್ಬಿಟ್ಟ. ಆಯ್ತಾ? ಮಹಮೂದನ ಕೊನೆಯ ರಾಜ ಪಟ್ಟಾಭಿಷೇಕವಾದ ಮೇಲೂ ಯೂಸುಫ್ ನಗರದ ಹೊರಭಾಗದಲ್ಲಿ ಒಂದು ಗುಡಾರ ಹಾಕೊಂಡು ತನ್ನನ್ನು ತಾನು ರಕ್ಷಣೆ ಮಾಡ್ಕೊತಾ ಇದ್ದ. ರಾಜನ ಹತ್ರಕ್ಕೆ ಹೋಗ್ಲೇ ಕೊನೆ ರಾಜ ಬಹುಮನಿ ರಾಜವಂಶದ ಕೊನೆಯ ಸುಲ್ತಾನ 4ನೇ ಮಹಮ್ಮದ್ದು ಅವನ ಪಟ್ಟಾಭಿಷೇಕ ಆದಾಗ್ಲೂ ನಾನು ಹತ್ರಕ್ಕೆ ಹೋಗ್ದಲೆ ಊರಿನ ಹೊರಭಾಗದಲ್ಲಿ ಒಂದು ಡೇರೆ ಹಾಕೊಂಡು ಇವನು ತಂದ್ಪಾಡುತ್ತಾನಿದ್ದ. ನಿಜಾಮ್ ಉಲ್ ಮುಲ್ಕನ್ನು ರಾಜ್ಯದ ಆಡಳಿತದಲ್ಲಿ ಸೇರಿಕೊಳ್ಳಬೇಕು ಅಂತ ಆಹ್ವಾನಿಸಿದಾಗ ಅವನು ಕೊಟ್ಟ ಉತ್ತರ, ಒಬ್ಬ ಯೋಧನಾಗಿ ರಾಜ್ಯದ ಸಂರಕ್ಷಣೆಯಲ್ಲಿ ತೊಡಗುವುದೇ ನನಗೆ ಸಂತೋಷ ಅಂದ್ಬಿಟ್ಟ. ನಿಜಾಮ್ ಉಲ್ ಮುಲ್ಕ್ ಅಂದ್ರೆ ಅವನು ಪ್ರಸಿದ್ಧ ಮಂತ್ರಿ. ಅವನು ಕರಿತಾನೆ, ಯಾಕೆ ನೀನು ದೂರ ಇದೆಯಾ, ಬಾ ನೀನು ಮಂತ್ರಿ ಮಂಡಲ ಸೇರ್ಕೋ ಅಂತ. ಅವನಂತ, ನೋಡಪ್ಪ ಯುದ್ಧ ಕರಿ, ಸೋಲ್ಜರ್ ಆಗಿ ಬಂದು ಹೋರಾಡ್ತೀನಿ, ಅಲ್ಲಿ ಬಂದು ನಾನು ಆಡಳಿತ ನೋಡ್ಕೊಳಕ್ಕಾಗಲ್ಲ ಅಂತ ಹಾರಿಕೆಯ ಉತ್ತರ ಕೊಟ್ಟು ತನ್ನನ್ನು ತಾನು ರಕ್ಷಣೆ ಮಾಡ್ಕೊಂಡ. ನಿಜಾಮುಲ್ ಮುಲ್ಕ್ ಅಹ್ಮದ್ ನಗರದಲ್ಲಿಯೇ ತನಗಾಗಿಯೇ ಒಂದು ಪ್ರತ್ಯೇಕ ಸಂಸ್ಥಾನ ಕಟ್ಟಿಕೊಂಡಿದ್ದು ಇವನಿಗೆ ಬಹುಮುಖ್ಯವಾದ ಕಣ್ಣೆದುರಿಗಿದ್ದ ಆದರ್ಶವಾಗಿತ್ತು. ಅಹ್ಮದ್ ನಗರಲ್ಲಿ ಅವನು ನಿಜಾಮ್ ಶಾಹಿ ಕಟ್ಕೊಂಡ, ಅವನು ತನ್ನ ಸ್ವತಂತ್ರ ಸಂಸ್ಥಾನ ಕಟ್ಕೊಂಡ. ಅವನು ಆಲ್ರೆಡಿ ಇವನ್ ನೋಡ್ದ, ಇವನ್ಗೆ ಇನ್ಸ್ಪೈರ್ ಆಯ್ತು, ಅವನೇ ಕಟ್ಕೊಂಡಿದ್ದಾನೆ, ನಾನು ಕಟ್ಕೋಬೇಕು, ಸಾಕಿದು ಈ ಬಹುಮನಿ ಸುಲ್ತಾನರ ಗುಲಾಮ್ಗಿರಿ ಸಾಕು, ಇವ್ರು ಒಳಜಗಳಕ್ಕೆ ಬಲಿಯಾಗೋದು ಸಾಕು, ನನಗೆ ಬೇಕಾಗಿಲ್ಲ, ನಾನೇ ಸ್ವತಂತ್ರ ಸಂಸ್ಥಾನ ಕಟ್ಕೊಂಡು ನಾನೇ ರಾಜ್ಯ ಆಳ್ತೀನಿ ಅಂತ ಇವನಿಗೆ ಒಂದು ಆದರ್ಶ ಇತ್ತು. ಮೊಹಮ್ಮದ್ ಗವಾನನ ಕೊಲೆಯು ಒಂದು ಬಹುಮುಖ್ಯವಾದ ತಿರುವಾಯಿತು. ಅಲ್ಲಿ ಡಿಸೈಡೇ ಮಾಡ್ಬಿಟ್ಟ, ಯಾವಾಗ ಮೊಹಮ್ಮದ್ ಗವಾನನಂತ ಇಡೀ ಬಹುಮನಿ ಸಾಮ್ರಾಜ್ಯಕ್ಕೆ 35 ವರ್ಷಗಳ ಕಾಲ ತನುಮನ ಧನವನ್ನು ಹಾಕಿ ದುಡಿದ್ನೋ, ಅವ್ರಿಗೋಸ್ಕರ ತನ್ನ ಜೀವನವನ್ನ ಸವೆಸಿದ್ನೋ, ಅಂಥವ್ರನ್ನೇ ನಮ್ಮ ದೇವರು ಓವರ್ ನೈಟ್ ಇವರು ಗಲ್ಗಾಗ್ತಾರೆ ಅಂದ್ರೆ ಇವ್ರು ಯಾರನ್ನು ನಂಬ್ತಾರೆ? ಇವರು ಯಾರನ್ನು ನಂಬಲ್ಲ. ಇವ್ರಿಗೋಸ್ಕರ ಯಾಕೆ ನಾನು ಸರ್ವಿಸ್ ಮಾಡ್ಲಿ, ನಾನೇ ಒಂದು ಹೊಸ ರಾಜ್ಯ ಕಟ್ತೀನಿ ಅಂತ ಡಿಸೈಡ್ ಮಾಡ್ಬಿಟ್ಟ. ಮೊಹಮ್ಮದ್ ಗವಾನನ ಕೊಲೆಯು ಒಂದು ಬಹುಮುಖ್ಯವಾದ ತಿರುವಾಯಿತು. ಸಾಮಂತ ರಾಜರು ರಾಜ್ಯವನ್ನು ವಿಭಜಿಸಬೇಕೆಂದು ಹೆಚ್ಚಾಗಿ ಒತ್ತಾಯಿಸುವ ನೂತನ ಪ್ರವೃತ್ತಿ ಕಾಣಿಸಿಕೊಂಡಿತು. ಬಹುಮನಿ ಸಾಮ್ರಾಜ್ಯದ ಸಾಮಂತರೆಲ್ಲ ಇದ್ರಲ್ಲ, ಯಾವ ಸಾಮಂತಿಕೆನೇ ಬಿಡಪ್ಪ, ಎಲ್ಲ ವಿಭಜಿಸ್ಬಿಡಿ, ಡಿವೈಡ್ ಮಾಡ್ಬಿಡಿ, ಸಾಕು, ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡಿ, ನಾವು ನಮ್ದು ಅಂತ ಶುರು ಆಯ್ತು. ಕಾಸಿಂ ಬರೀದ್ ಬೀದರಿನ ವಸ್ತು ಸಹ ಅರಸನಾಗಿ ಮೇಲೆಗ್ದಿದ್ದು ಈ ಪ್ರವೃತ್ತಿಗೆ ಇಂಬು ಕೊಟ್ಟಿತು. ಅದೇ ಬರೀದ್ ಶಾಹಿ, ಅವನೇ ಕಾಸಿಂ ಬರೀದ್, ಅವನೇ ಅದರ ಮೂಲ ಪುರುಷ. ಬೀದರಲ್ಲಿ ತನ್ನನ್ನು ತಾನು ಹೊಸ ರಾಜ ಅಂತ ಘೋಷಿಸ್ಕೊಂಡ ಕಾಸಿಂ ಬರೀದ್. ನಾನೇ ಬರೀದ್ ಶಾಹಿ, ಬರೀದ್ ಅರಸಮನೆತನ, ಕಾಸಿಂ ಬರೀದ್ ಮೂಲ ಪುರುಷ ಬರೀದ್ ಶಾಹಿ, ನಾನೇ ಹೊಸ ರಾಜ ಅಂತ ಅವ್ನು ಘೋಷಣೆ ಮಾಡ್ಕೊಂಡಿದ್ದು ಎಲ್ರಿಗೂ ಒಂಥರ ಪುಷ್ ಮಾಡ್ದಂಗಾಯ್ತು. ಕಾಸಿಂ ಬರೀದ್ ಮತ್ತು ಅವನ ಮಗ ಅಮೀದ್ ಬರೀದ್ ಇವರ ಉದ್ದಟತನ, ನೀತಿ ರಾಹಿತ್ಯಗಳು ಮೇರೆ ಮೀರಿ ಬಹುಮನಿ ಸಾಮ್ರಾಜ್ಯಕ್ಕೆ ಶವಪೆಟ್ಟಿಗೆಗೆ ಕೊನೆಯ ಮೊಳೆ ಹೊಡೆಯುತ್ತಿದ್ದವು. ಬಹುಮನಿ ಸಾಮ್ರಾಜ್ಯದಲ್ಲಂತೂ ಏನೇನು ಇರ್ಲಿಲ್ಲ ರೀ. ಎಲ್ಲ ಸಾಮ್ರಾಜ್ಯಗಳ ಕೊನೆಯೂ ಹೀಗೆ, ಎಲ್ಲ ಮನುಷ್ಯನ ಕೊನೆಯೂ ಹೀಗೆ. ಬರೆದಿಟ್ಕೊಳ್ಳಿ, ಎಲ್ರು ಮೆರಿತಿದ್ದವರೆಲ್ಲ, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ, ಮೀಸೆ ತಿರುಗಿ ಕುಡಿದವರೆಲ್ಲ ಮಣ್ಣಾದರು ಅಂತ ಅಣ್ಣವ್ರು ಬಹದ್ದೂರ್ ಗಂಡಲ್ಲಿ ಮೀಸೆ ತಿರ್ಸ್ಕೊಂಡು ಹೇಳ್ತಾರಲ್ಲ, ಆ ಹಾಡು ಸತ್ಯ. ಮೆರೆದವರೆಲ್ಲ ಒಂದೇ ಸಲ ಮಣ್ಣು ಆಗ್ಲೇಬೇಕು. ಹಂಗಾಗಿ ಬಹುಮನಿ ಸಾಮ್ರಾಜ್ಯದ ಶವಪೆಟ್ಟಿಗೆಗೆ ಕೊಳೆಯ ಮಳೆ ಹೊಡೆಯುತ್ತಿದ್ದವು. ಬಹುಮನಿ ಸಾಮ್ರಾಜ್ಯ ಇದ್ದಂಗೆನೆ ಕಾಸಿಂ ಬರೀದು ನಾನು ಬರೀದ್ ಶಾಹಿ ಅಂತ ಹುಟ್ಟಾಕಿದ್ದೀನಿ, ನಾನೇ ಬರೀದ್ ರಾಜ ಅಂತ, ನಾನೇ ಬೀದರಿನ ರಾಜ ಅಂತ ಘೋಷಣೆ ಮಾಡ್ಕೊತಾನೆ ಅನ್ಬೇಕಾದ್ರೆ ಎಷ್ಟು ಒಂದು ಉದಾಸೀನವಾಗಿ ವೀಕ್ ಆಗಿತ್ತು ಬಹುಮನಿ ಸಾಮ್ರಾಜ್ಯ ಕೊನೆಯಲ್ಲಿ ಅಂತ ತಿಳ್ಕೊಳ್ಳಿ. ಆಯ್ತಾ? ಯೂಸುಫ್ ಆದಿಲ್ ಖಾನ್ ಆಸ್ಥಾನದಲ್ಲಿ ಸಂಭವಿಸಿದ ಘಟನೆಗಳಿಂದ ತತ್ತರಿಸಿ ಹೋಗಿದ್ದ. ಅಫಾಕಿ ಪಕ್ಷದ ಪ್ರತಿನಿಧಿಯಾಗಿದ್ದ. ಅಫಾಕಿಗಳು ಯಾರು? ಫಾರಿನರ್ಸ್ಗೆ ಪ್ರತಿನಿಧಿಯಾಗಿದ್ದ. ಹೊಸದಾಗಿ ಬಂದವರು ಯೂಸುಫನ ಬೆನ್ನ ಹಿಂದೆ ಬಲವಾಗಿ ನಿಂತರು. ಏನಾಯ್ತು, ಇವರು ಹೊಸದಾಗಿ ಬಂದ್ರಲ್ಲ ಅವರೆಲ್ಲ ಯೂಸುಫ್ ಹಿಂದೆ, ಯಾಕೆಂದ್ರೆ ಯೂಸುಫ್ ಒಬ್ಬನೇ ಆರ್ಸರೆ,
ಅಫಾಕಿಗಳಿಗೆ. ಯಾಕೆಂದ್ರೆ ದಖನಿಗಳ ಕೈಯಲ್ಲಿ ಮೇಲಾಗಿತ್ತು, ಲೋಕಲೈಟ್ಸ್ ಕೈಯಲ್ಲಿ ಮೇಲಾಗಿತ್ತು. ತಮ್ಮ ಅಧಿಕಾರವನ್ನ ಬೇರೆಲ್ಲಾದರೂ ಸದ್ದಿಲ್ಲದೆ ಬೆಳೆಸಿಕೊಳ್ಳುವುದರಿಂದ ಮಾತ್ರವೇ ತಾವು ಜೀವಸಹಿತವಾಗಿ ಉಳಿಯುವುದು ಸಾಧ್ಯ ಎಂದು ಅವರಿಗೆ ಮನವರಿಕೆಯಾಗಿತ್ತು. ಈ ಸಮಯದಲ್ಲಿ ಬಿಜಾಪುರದಲ್ಲಿ ಸುಮಾರು 5,000 ಜನ ಹೊರಗಿನಿಂದ ಬಂದವರಿದ್ರು. ಲೆಕ್ಕಾಕ್ರಿ, ಆ ಕಾಲಕ್ಕೆ ಬಿಜಾಪುರದಂತ ಊರಲ್ಲಿ 5,000 ಜನ ಇರಾನ್ನಿಂದ ಬಂದವರು ಇದ್ರು ಅನ್ಬೇಕಾದ್ರೆ ಇಮ್ಯಾಜಿನ್ ವಲಸೆನ ಇಮ್ಯಾಜಿನ್ ಮಾಡ್ರಿ. ಕರ್ನಾಟಕ ರಾಜ್ಯಕ್ಕೆ ಯಾವತ್ತೂ ಈ ವಲಸಿಗರ ಕಾಟ ತಪ್ಪಿದ್ದಲ್ಲ. ಅದಿಲ್ಲೂ ನಮಗ್ ತೋರಿಸ್ತಾ ಇದ್ದಾರೆ ಇವರು. ಆಯ್ತಾ? ಅವರೆಲ್ಲರೂ ಸಂಪೂರ್ಣವಾಗಿ ಯೂಸುಫನಿಗೆ ನಿಷ್ಠೆಯಿಂದಿದ್ದರು. ಯೂಸುಫ್ ಆದಿಲ್ ಖಾನ್ಗೆ ನಿಷ್ಠೆಯಿಂದಿದ್ದರು. ಅವನನ್ನು ತಮ್ಮ ರಾಜನೆಂದು ಅಂಗೀಕರಿಸಲು ಅವರು ಸಿದ್ಧರಾಗಿದ್ದರು. ಆಸೆ ಮತ್ತು ಸುಭದ್ರತೆಯ ಆಕಾಂಕ್ಷೆ ಇವು ನೂತನ ಸಾಹಸಕ್ಕೆ ಕೈ ಹಾಕುವಂತೆ ಅವನನ್ನ ಪ್ರೇರೇಪಿಸಿದವು. ಆಸೆ ಮತ್ತು ಬಹಳ ಅಂಡರ್ಲೈನ್ ಮಾಡ್ಬೇಕಿದು ಇನ್ನೊಂದು ಪದ, ಸುಭದ್ರತೆಯ ಆಕಾಂಕ್ಷೆ. ಎಲ್ರಿಗೊಂದು ಭದ್ರವಾದ ಲೈಫ್ ಬೇಕ್ರಿ, ನೆಮ್ಮದಿಯಾದ ಸೆಕ್ಯೂರ್ಡ್ ಲೈಫ್ ಎಲ್ಲಾ ಕಾಲದಲ್ಲೂ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಿತ್ತು. ಎಲ್ಲ ಚರಾಚರ ವಸ್ತುಗಳು, ಪ್ರಾಣಿ ಪಕ್ಷಿಗಳು ಸುಭದ್ರತೆಗಾಗಿಯೇ ಬದುಕಿದಂಥವು, ಅದಕ್ಕಾಗಿಯೇ ಹಂಬಲಿಸಿದಂಥವು. ಹಂಗಾಗಿ ನಾನು ಹೇಳೋದು, ನೆಮ್ಮದಿಗೆ ಬೆಲೆ ಕಟ್ಟಲಾಗದಂತ ಮತ್ತೊಂದು ಪದಾರ್ಥ ಈ ಜೀವ ಜಗತ್ತಿನಲ್ಲಿ ಇಲ್ಲ. ನೆಮ್ಮದಿಯೇ ಪರಮಾಧಿಕಾರ, ನೆಮ್ಮದಿಯೇ ಪರಮ, ಅದೇ ಎಲ್ಲದಕ್ಕಿಂತ ಮಿಗಿಲು. ಆ ನೆಮ್ಮದಿಯ ಜೀವನಕ್ಕಾಗಿ ಎಲ್ಲರೂ ಹಂಬಲಿಸಿದರು. ಅದಕ್ಕೆ ಅದನ್ನ ಸುಭದ್ರತೆಯ ಆಕಾಂಕ್ಷೆ ಅಂತ ಕರೆದ್ರು. ಇವು ನೂತನ ಸಾಹಸಕ್ಕೆ ಕೈ ಹಾಕುವಂತೆ ಅವನನ್ನ ಪ್ರೇರೇಪಿಸಿದವು. 1490ರಲ್ಲಿ ಅವನು ಶುಕ್ರವಾರದ ಧರ್ಮೋಪದೇಶವನ್ನು ತನ್ನ ಹೆಸರಿನಲ್ಲಿ ಪಠಿಸುವಂತೆ ಮಾಡಿದನು. ಅದು ಸಾರ್ವಭೌಮತ್ವವನ್ನು ವಹಿಸಿಕೊಂಡುದರ ಕುರುಹಾಗಿತ್ತು. 1419ನಲ್ಲಿ ಅವನೇನ್ ಮಾಡ್ದ, ಮಸೀದಿಗಳಲ್ಲಿ ನನ್ನ ಹೆಸರಲ್ಲಿ ಪ್ರಾರ್ಥನೆ ನಡೀಲಿ ಅಂತ ಹೇಳ್ದ ಬಿಜಾಪುರಲ್ಲಿ. ಅಂದ್ರೆ ಅವನು ನಾನು ರಾಜ ಆಗಕ್ ರೆಡಿ ಇದ್ದೀನಿ ಅಂತ ಅವನು ಅನೌನ್ಸ್ ಮಾಡ್ಕೊಂಡ. ನಾನು ರೆಡಿ ಇದ್ದೀನಿ ರಾಜ ಆಗೋದಕ್ಕೆ. 1481ನಲ್ಲಿ ಗವಾನನು ಕೊಲೆಯಾದಾಗಲಿನಿಂದ 1490ವರೆಗೆ ಅರಸನೆಂದು ಹೇಳಿಕೊಳ್ಳುವುದಕ್ಕೆ 9 ವರ್ಷ ನೂತನ ರಾಜ್ಯ ಸ್ಥಾಪನೆಗೆ ಸಿದ್ಧತೆಯ ಅವಧಿಯಾಗಿತ್ತು. ಎಷ್ಟು ಬುದ್ಧಿವಂತ ನೋಡ್ರಿ. 1489ರಿಂದ 1481ರಿಂದ 1489ರವರೆಗೆ 9 ವರ್ಷಗಳ ಕಾಲ ಅವನು ಬಿಜಾಪುರನ ಸೆಟ್ ಮಾಡ್ಕೊಂಡ, ಸಿದ್ಧತೆ ಮಾಡ್ಕೊಂಡ. ಅಲ್ಲಿವರೆಗೂ ತಾನು ಶಾಹಿ ಅಥವಾ ನಾನು ಸುಲ್ತಾನ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ. 9 ವರ್ಷಗಳ ಕಾಲ ಅವನು ರಾಜನಾಗೋದಕ್ಕೆ ಸಿದ್ಧತೆ ಮಾಡಿಕೊಂಡು 1489-90ರಲ್ಲಿ ತನ್ನನ್ನ ತಾನು ರಾಜ ಅಂತ ಘೋಷಣೆ ಮಾಡ್ಕೊತಾನೆ. ಆದ್ರೂ ಅವನು ಶಹ ಅಂತ ಹೆಸರಿಟ್ಕೊಳ್ಳೋದಿಲ್ಲ. ಅವನು ಶಹ ಎಂಬ ಹೆಸರನ್ನ ಇಟ್ಟುಕೊಳ್ಳಲಿಲ್ಲ. ಆಸ್ಥಾನದ ಎಲ್ಲ ಸಮಾರಂಭಗಳಲ್ಲೂ ಪ್ರಾಂತೀಯ ನಿಷ್ಠ ಗವರ್ನರ್ ಆಗಿ ನಡೆದುಕೊಂಡನು. ಇದು ಬಹಳ ಇಂಪಾರ್ಟೆಂಟ್. ಅವನು ಇನ್ನು ನಾನು ಗವರ್ನರೇ, ಆದ್ರೆ ಬಿಜಾಪುರ ನಾನು ನೋಡ್ಕೋತೀನಿ ಅನ್ನೋ ಥರ ನಡ್ಕೊಂಡ. ಅಗತ್ಯವಾದಾಗಲೆಲ್ಲ ಸುಲ್ತಾನನಿಗೆ ನೆರವು ಸಲ್ಲಿಸಿದನು. ಯಾರೀ ಸುಲ್ತಾನ? ಕೊನೆಯ ಸುಲ್ತಾನ, ಬಹುಮನಿ ಸುಲ್ತಾನನ ಗವರ್ನರ್ ಅಪ್ಪ ನಾನು ಅಂತಾನೆ ಇದ್ದ. ಬಿಜಾಪುರ ನಂದು ಟೆರಿಟರಿ ಅಪ್ಪ ಅಂತಾನೆ ಇದ್ದ. ಸುಲ್ತಾನ ಸಹಾಯ ಬೇಕು ಅಂದಾಗ್ಲೆಲ್ಲ ಅವನಿಗೆ ಸಹಾಯ ಮಾಡ್ದ. ಆಯ್ದಾ? ಅಗತ್ಯವಾದಾಗಲೆಲ್ಲ ಸುಲ್ತಾನನಿಗೆ ನೆರವು ಸಲ್ಲಿಸಿದನು. ಆದರೂ ವಾಸ್ತವದಲ್ಲಿ ಅವನು ಸ್ವತಂತ್ರನಾಗಿದ್ದನು. ಅಫ್ಕೋರ್ಸ್ ಇವನು ಯಾರನ್ನ ಸುಲ್ತಾನ ಅಂತ ಕರೀತಿದ್ದ, ಅವನು ವೀಕೆಸ್ಟ್ ಆಫ್ ದ ವೀಕ್ ಆಗಿದ್ದ. ಇವನ ಮೇಲೆ ಅಧಿಕಾರ ಸಲ್ಲಿಸೋ ದೂರದ ಮಾತಾಯ್ತು. ಸಹಾಯ ಕೊಡಪ್ಪ ಯೂಸುಫ್ ಆದಿಲ್ ಖಾನ್ ಅಂತ ಇವನನ್ನ ರಿಕ್ವೆಸ್ಟ್ ಮಾಡಬೇಕಿತ್ತು. ಹಂಗಾಗಿ ಯೂಸುಫ್ ಆದಿಲ್ ಖಾನ್ ತಾನು ಸ್ವತಂತ್ರನಾಗಿದ್ದ, ಆದರೆ ಸುಲ್ತಾನನ ಮೇಲೆ ಗೌರವವನ್ನೂ ಇಟ್ಟುಕೊಂಡಿದ್ದ. ಸುಲ್ತಾನನು ಬರೀದನ ಕೈಗೊಂಬೆ ಆಗಿದ್ದಾನೆ ಎಂಬುದು ಗೊತ್ತಿತ್ತು. ಕಾಸಿಂ ಬರೀದ್ ಇದಾನಲ್ಲ, ಬೀದರಿನಲ್ಲಿ ಬರೀದ್ ಶಾಹಿ ಶುರು ಮಾಡಿ ಈ ಬಹುಮನಿ ಸುಲ್ತಾನನ್ನ ತನ್ನ ಕೈವಶ ಮಾಡ್ಕೊಂಡಿದ್ದಾನೆ ಅಂತ ಯೂಸುಫ್ ಆದಿಲ್ ಖಾನಿಗೆ ಗೊತ್ತಿತ್ತು. ಆದರೆ ತಾನೂ ಅವರ ಅಧೀನನಾಗೋದಕ್ಕೆ ಇಚ್ಛೆ ಪಡ್ಲಿಲ್ಲ. ನಾನೇ ಯಾಕೋ ಕಾಸಿಂ ಬರೀದ್ ಹತ್ರ ಸೇರ್ಕೊಂಡು ಬರೀದ್ ಶಾಹಿಗೆ ನಾನೇ ಯಾಕೆ ಗವರ್ನರ್ ಆಗ್ಲಿ, ನಾನು ಆದಿಲ್ ಶಾಹಿ, ನಂದೇ ಬೇರೆ ಅಂತ. ಆಯ್ತಾ? ಪೆಂಟಾರ್ಕಿ ಆಗಲೇ ಅಸ್ತಿತ್ವಕ್ಕೆ ಬಂದ್ಬಿಟ್ಟಿತ್ತು ಇವಂದೆಲ್ಲ. ಹಾಗಾಗಿ 1490ರಿಂದ 1510ರವರೆಗೆ ತನ್ನ ಸ್ಥಾನವನ್ನು ಸ್ಥಿರಗೊಳಿಸಿಕೊಳ್ಳಲು ಯೂಸುಫ್ ಆದಿಲ್ ಖಾನ್ ಬಹಳವಾಗಿ ಹೋರಾಡಬೇಕಾಯಿತು. ಸುಲಭ ಅಲ್ಲ ರೀ, ಒಂದು ರಾಜ್ಯ ಕಟ್ಟೋದು ಸುಲಭ ಅಲ್ಲ. ನಿಮಗೆ 10 ಜನ 100 ಜನ ಕಾಲೆಳೆಯೋರು ಇರ್ತಾರೆ, ಎಳಿತಾ ಇರ್ತಾರೆ. ನೀವು ನಿಮ್ಮ ಶಕ್ತಿ ಸಾಮರ್ಥ್ಯಗಳಿಂದ, ಧೈರ್ಯ ಸಾಹಸಗಳಿಂದ, ಬುದ್ಧಿವಂತಿಕೆ ವಿವೇಚನೆಯಿಂದ, ಅಸೀಮ ಪ್ರಯತ್ನದಿಂದ ನೀವು ನಿಮ್ಮ ರಾಜ್ಯವನ್ನು ಕಟ್ಟಬೇಕು. ನೀವಾದರೂ ಅಷ್ಟೇನೆ. ಒಂದು ಸಂಸಾರ ಕಟ್ಟು ನಿಲ್ಲಿಸ್ಬೇಕು ಅಂದ್ರೆ 10 ಹಲವು ತೊಂದರೆಗಳಿರ್ತವೆ. ಅವೆಲ್ಲವನ್ನ ಮೆಟ್ಟಿ ನಿಂತು ಒಂದು ಸಂಸಾರ ಕಟ್ಟಬೇಕು, ಯಾವಾಗಲೂ ತಿಳ್ಕೊಳ್ಳಿ. ಆಯ್ತಾ? ಅದು ಬಹುಮನಿ ಸಾಮ್ರಾಜ್ಯವು ಶಿಥಿಲವಾಗುತ್ತಿದ್ದ ಕಾಲ. ಅಫಾಕಿಗಳಿಗೂ ಮತ್ತು ದಹನಿಗಳಿಗ ನಡುವಣ ದ್ವೇಷ ಪರಾಕಾಷ್ಠೆಯನ್ನು ಮುಟ್ಟಿದ್ದ ಕಾಲ. ವಿಜಯನಗರ, ಒರಿಸ್ಸಾ, ಮಾಳ್ವಾ ಮುಂತಾದ ಬಹುಮನಿ ರಾಜ್ಯದ ವೈರಿಗಳು ತಾವು ಪರಾಕಾಷ್ಠೆಯಲ್ಲಿದ್ದಂಥ ಕಾಲ. ಆಯ್ತಾ? ಅವರು ಬಹುಮನಿ ಸಾಮ್ರಾಜ್ಯ ಒಡೆಯೋದನ್ನೇ ಕಾಯ್ತಾ ಇದ್ರು. ಇವರೆಲ್ಲ ಅಫ್ಕೋರ್ಸ್ ಕಾಯ್ತಾ ಇದ್ರು ಅಲ್ವಾ?
ಯೂಸುಫ್ ಆದಿಲ್ ಖಾನ್ ಹಲವು ಬಗೆಯ ಕೆಲಸಗಳನ್ನು ಮಾಡಬೇಕಾಯಿತು. ತನಗೆ ಬಂದಂಥ ಆಸ್ತಿಯನ್ನು ರಕ್ಷಿಸಿಕೊಳ್ಳಬೇಕಾಯಿತು ಮತ್ತು ವಿಸ್ತರಿಸಬೇಕಾಯಿತು. ಜೊತೆಗೆ ಸುಲ್ತಾನನನ್ನು ರಕ್ಷಿಸಿ ಅವನ ಗೌರವವನ್ನೂ ಕಾಪಾಡಿಕೊಳ್ಳಬೇಕಾಯಿತು. ಇದೇನಪ್ಪಾ ಅಂತಂದ್ರೆ, ಈಗ ಇವನು ಬಿಜಾಪುರ ಅಂತ ತಗೊಂಡ. ಬಿಜಾಪುರ ಒಂದೇನ ಊರು ಅಲ್ಲ, ಸುತ್ತಮುತ್ತಲ ಹಳ್ಳಿಗಳು ಎಲ್ಲವನ್ನ ತನ್ನ ತೆಕ್ಕೆಗೆ ತಗೊಂಡ. ಅವನ್ನೆಲ್ಲ ರಕ್ಷಣೆ ಮಾಡಬೇಕಾಯ್ತು. ಯಾಕೆಂದ್ರೆ ತಾನು ಬಾಸ್ ಅಂತಂದ್ಮೇಲೆ ಅವೆಲ್ಲರ ರಕ್ಷಣೆ ಇವನು ಹೊಣೆಯಾಗಿತ್ತು. ಬಿಜಾಪುರದ ಮೇಲೆ, ಸುತ್ತಮುತ್ತಲ ಗ್ರಾಮಗಳ ಮೇಲೆ ಯಾರ ಶತ್ರುಗಳಿನ ಅಟ್ಯಾಕ್ ಆಗದೆ ಇದ್ದಂಗೆ ನೋಡ್ಕೋಬೇಕಾಯ್ತು. ಜೊತೆಗೆ ತನ್ನ ಮೇಲೂ ಯಾರು ಅಟ್ಯಾಕ್ ಆಗದೆ ಇದ್ದಂಗೆ ನೋಡ್ಕೋಬೇಕಾಯ್ತು. ಅದ್ರ ಜೊತೆಗೆ ಬಹುಮನಿ ಸುಲ್ತಾನರ ಗೌರವವನ್ನ ಕಾಪಾಡ್ಕೋಬೇಕಾಯ್ತು, ಪ್ರಾಣವನ್ನ ಕಾಪಾಡ್ಕೋಬೇಕಾಯ್ತು. ಇಷ್ಟೆಲ್ಲವನ್ನ ಮಾಡಬೇಕಾಯಿತು. ಆಯ್ತಾ? ನೆರೆಯವರ ಅಕ್ರಮಗಳಿಂದ ಬಹುಮನಿ ಸಾಮ್ರಾಜ್ಯವನ್ನು ರಕ್ಷಿಸಬೇಕಾಗಿತ್ತು. ಆಯ್ತಾ? ಆಸ್ಥಾನದ ರಾಜಕೀಯ ದುಷ್ಪರಿಣಾಮಗಳಿಗೆ ಸರಿಯಾಗಿ ಚಿಕಿತ್ಸೆ ಮಾಡಬೇಕಾಯಿತು. ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಎಲ್ಲಾನು ತಾನೇ ವಹಿಸ್ಕೊಂಡಿದ್ದ ಅವನು. ಇಷ್ಟೆಲ್ಲ ಕೆಲಸವನ್ನ ಮಾಡಲು ತಕ್ಕ ಅರ್ಹತೆ ಇವನಿಗಿತ್ತು ಯೂಸುಫ್ ಆದಿಲ್ ಖಾನ್ಗೆ. ಇದೆಲ್ಲ ಮಾಡೋದಕ್ಕೆ ಅವನು ಕೇಪಬಲ್ ಆಗಿದ್ದ. ಅದಕ್ಕಾಗಿ ಅವನು ರಾಜ. ಹಿ ವಾಸ್ ಎನಫ್ ಕೇಪಬಲ್ ಟು ಬಿ ಎ ಕಿಂಗ್ ಆಫ್ ಬಿಜಾಪುರ್. ಆಯ್ತಾ? ಅದು ಅವಿರತ ಯುದ್ಧಗಳ ಕಾಲ. ಅವನು ಕಾಸಿಂ ಬರಿದನ ಭಾರೀ ಒಕ್ಕೂಟದ ವಿರುದ್ಧ ಯುದ್ಧ ಮಾಡಬೇಕಾಯಿತು. ತನ್ನ ರಾಜ್ಯವನ್ನು ಸಂಘಟಿಸಿ ವಿಸ್ತರಿಸಬೇಕಾಯಿತು. ಇನ್ನು ಬಿಜಾಪುರ ಅಫಿಷಿಯಲ್ ಆಗಿ ಹುಟ್ಟೇ ಇಲ್ಲದೆ ಇರೋದಕ್ಕೆ ಮುಂಚೆ ಬಿಜಾಪುರ ವರ್ಸಸ್ ಬೀದರ್ ದೊಡ್ಡ ಯುದ್ಧ ಆಗುತ್ತೆ. ಯಾಕೆಂದ್ರೆ ಕಮಾಂಡ್ಗೆ ಈಗ ಬಹುಮನಿ ಸುಲ್ತಾನ್ರಿಂದ ಈಚೆ ಬಂದು ಇವರು ಸ್ವತಂತ್ರ ರಾಜ್ಯ ಕಟ್ತೀನಿ ಅಂದ್ರೇನು, ಎಗೇನ್ ದೇ ಬಿಕಮ್ ಬಹುಮನಿ ಸುಲ್ತಾನ್ರು ಅಂತ ಅಂದ್ರೆ ಎಲ್ಲ ನನಗೆ ಕೊಡಿ ಅಂತ ಬೀದರ್ನವನು, ನಾ ಕೊಡಲ್ಲ ಅಂತ ಬಿಜಾಪುರದವರು. ಸೊ ಬಿಜಾಪುರದವರು ಬೀದರಿನ ವಿರುದ್ಧ ಭಾರಿ ಯುದ್ಧವನ್ನ ಎದುರಿಸಬೇಕಾಯ್ತು. ತನ್ನ ಪ್ರಾಂತ್ಯವನ್ನ ರಕ್ಷಣೆ ಮಾಡ್ಕೊಳ್ಬೇಕಾಯ್ತು. ನೋಡ್ರಿ, ಬಹುಮನಿ ರಾಜ್ಯವು ತನ್ನ ಅಧಿಕಾರದ ಶಿಖರಾವಸ್ಥೆಯಲ್ಲಿ 12 ವಿಭಾಗಗಳನ್ನ ಹೊಂದಿತ್ತು. 12 ಜನ ಗವರ್ನರ್ ಇದ್ದರು. ಒಂದು ಕಾಲದಲ್ಲಿ ಕಂಚಿಯವರೆಗೂ ಹರಡಿಕೊಂಡಿದ್ದಂಥ ಬಹುಮನಿ ಸಾಮ್ರಾಜ್ಯ ಪರಾಕಾಷ್ಠೆಯಲ್ಲಿದ್ದಂಥ ಕಾಲದಲ್ಲಿ ಯೂಸುಫನ ರಾಜ್ಯಕ್ಕೆ ತಾಗಿದಂತೆ ಘಟ್ಟಗಳ ಮೇಲೆ ಮೀರಜ್, ಕರಾವಳಿಯಲ್ಲಿ ಗೋವಾ ಇದ್ದವು. ಅವು ಬಹಾದೂರ್ ಗಿಲಾನಿಯ ಕೈಯಲ್ಲಿದ್ದವು. ಪರೆಂಡಾ ಮತ್ತು ಶೋಲಾಪುರ ಖ್ವಾಜಾ ಜಹಾನ್ ದಖನಿಯ ಕೈಯಲ್ಲಿದ್ದವು. ಗುಲ್ಬರ್ಗ, ಆಳಂದ, ಗಂಜೋಟಿ ಇವು ದಸ್ತೂರ್ ದೀನಾರ್ನ ಜಾಗೀರ್ಗಳಾಗಿದ್ದವು. ಬೀದರ್ ಕಾಸಿಂನ ಬರೀದನ ಕೈಯಲ್ಲಿತ್ತು. ಅಹಮದ್ ನಗರವನ್ನು ಅಹಮದ್ ನಿಜಾಮುಲ್ ಮುಲ್ಕ್ ನಿಯಂತ್ರಿಸುತ್ತಿದ್ದನು. ಯೂಸುಫನು ಇವರೆಲ್ಲರೊಂದಿಗೆ ವ್ಯವಹರಿಸಬೇಕಾಯಿತು. ಈ ನಾಡುಗಳ ಸಾರವತ್ತಾದ ಭಾಗವು ತನ್ನ ಕೈವಶವಾಗುವಂತೆ ನೋಡ್ಕೊಳ್ಬೇಕಾಯ್ತು. ನೋಡಿ, ಸುತ್ತ ಎಷ್ಟು ಜನ ಇದ್ರು ನೋಡಿ. ಒಂದು ಬಿಜಾಪುರ್ಗೆ ಸುತ್ತ ಎಷ್ಟು ಜನ ಇದ್ರು. ಬಿಜಾಪುರ ಇಂಡಿಪೆಂಡೆಂಟ್ ಅಂತ ನಿರೂಪಿಸಕ್ಕೆ ಇವರೆಲ್ಲಾರ ಜೊತೆ ಯುದ್ಧ ಮಾಡ್ಬೇಕಾಯ್ತು, 2 ಇವ್ರ ಜೊತೆ ಬಿಸ್ನೆಸ್ ಮಾಡ್ಬೇಕಾಯ್ತು. ತನ್ನ ಕೆಪಾಸಿಟಿನ ತೋರಿಸಿ ನಾನು ಸ್ವತಂತ್ರ ಅಂತ ಅನ್ಸ್ಕೋಬೇಕಾಯ್ತು. ಯಾರು ನೋಡ್ರಿ, ಅವನು ವಲಸಿಗನೋ ಲೋಕಲೈಟೋ ಒಬ್ಬ ರಾಜ ಅನ್ಸ್ಕೋಬೇಕಾದ್ರೆ ಅವನಿಗೆ ತನ್ನದೇ ಆದಂತ ಕೆಪಾಸಿಟಿ ಇಲ್ದರೆ ಯಾರೂ ರಾಜ ಅಂತ ಒಪ್ಕೋತಿರ್ಲಿಲ್ಲ. ಬರ್ಕೊಂಬಿಡಿ ಈ ಮಾತು ಅಲ್ವಾ? ಯಾರು ರಾಜ ಅಂತ ಒಪ್ಕೋತಿರಲಿಲ್ಲ. ಅನ್ಲೆಸ್ ಅದರ್ವೈಸ್ ಹಿ ಈಸ್ ಕೇಪಬಲ್ ಟು ವಿಸ್ಟ್ಯಾಂಡ್ ದ ಇಶ್ಯೂಸ್, ಅಗೇನ್ಸ್ಟ್ ದ ಇಶ್ಯೂಸ್ ಅಲ್ವಾ? ಹಂಗಾಗಿ ಈ ನಾಡುಗಳ ಫಲವತ್ತಾದ ಭಾಗವು ತನ್ನ ಕೈವಶವಾಗುವಂತೆ ಮಾಡಿಕೊಳ್ಳಬೇಕಾಯಿತು. ಯಾಕೆಂದ್ರೆ ಸುಮ್ಮನೆ ಬಿಜಾಪುರ ಇಟ್ಕೊಂಡು ಏನ್ ಮಾಡ್ತೀಯಾ? ಸುತ್ತಮುತ್ತ ಇದ್ದಂತ ಫಲವತ್ತಾದ ಜಾಗ, ಮೈನ್ಸು, ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲವನ್ನ ತಾನು ಇಟ್ಕೋಬೇಕಾಯ್ತು. ತನ್ನ ಆಮದನಿ ಬೇಕಲ್ಲ, ರಾಜ್ಯ ನಡೆಸ್ಬೇಕಲ್ಲ, ಸೈನಿಕರಿಗೆ ಸಂಬಳ ಕೊಡ್ಬೇಕಲ್ಲ ಅಲ್ವಾ? ಹಂಗೆ ಆಯ್ತಾ? ಯೂಸುಫನಿಗೆ ಎಲ್ಲರೂ ವೈರಿಗಳೇ. ಬಹಳ ಅಂಡರ್ಲೈನ್ ಮಾಡ್ಕೋಬೇಕು ನೀವು. ಯೂಸುಫನಿಗೆ ಎಲ್ಲರೂ ವೈರಿಗಳೇ. ವೈರಿ ಅಂತ ಇವತ್ತಿನ ಅರ್ಥದಲ್ಲಿ ಏನ್ ಹೇಳ್ಬೋದು? ಎಲ್ಲರೂ ಕಾಂಪಿಟೇಟರ್ಸ್ ಅಂತೀವಿ ನಾವು ಇಂಗ್ಲೀಷಲ್ಲಿ ಅಷ್ಟೇ. ಇವತ್ತು ಅಷ್ಟೇ ಮಾರ್ಕೆಟಲ್ಲಿ ನೀನೇನೋ ಒಂದು ವಸ್ತು ಬಿಸ್ನೆಸ್ ಶುರು ಮಾಡು, ಯಾವನು ಬಿಡಲ್ಲ ನಿನ್ನ. ಕಾಲು ಎಳಿತಾನೆ ಇರ್ತಾನೆ, ಏನೋ ಒಂದು ಎತ್ತಿ ಕೊಡ್ತಾ ಇರ್ತಾನೆ, ಇಲ್ಲೇನೋ ವಿಷ ಹಾಕ್ತಾ ಇರ್ತಾನೆ, ಅಲ್ಲೇನೋ ಫಿಟ್ಟಿಂಗ್ ಇಡ್ತಾ ಇರ್ತಾರೆ, ಬತ್ತಿ ಇಕ್ತಾ ಇರ್ತಾರೆ, ಏನಾರ ಮಾಡ್ತಾ ಇರ್ತಾರೆ. ಅದನ್ನ ನಾವು ಈ ಜಗತ್ತಲ್ಲಿ ಕಾಂಪಿಟೇಷನ್ ಅಂತೀವಿ, ಇಂದಿನ ಜಗತ್ತಲ್ಲಿ ಶತ್ರು ಅಂತೀವಿ. ಇಷ್ಟೇ ವ್ಯವಹಾರ. ಯೂಸುಫನಿಗೆ ಎಲ್ಲರೂ ವೈರಿಗಳೇ, ಮಿತ್ರರು ಯಾರೂ ಇರಲಿಲ್ಲ. ಎಲ್ಲರಿಗಿಂತ ದೊಡ್ಡ ವೈರಿಯೇ ಬೀದರಿನ ಕಾಸಿಂ ಬರೀದ್. ಅವನು ಒಬ್ಬ ಟರ್ಕಿ, ಯೂಸುಫನು ಟರ್ಕಿಯೇ. ನೋಡ್ರಿ, ಇವರು ಮುಸಲ್ಮಾನರುಗಳೇ ಇಬ್ರು ಟರ್ಕಿಯಿಂದ ಬಂದವ್ರೆ. ಆದ್ರೂ ಇಬ್ರು ಶತ್ರುಗಳೇ. ಯಾಕೆಂದ್ರೆ ನನ್ಗಿಲ್ಲಿ ದುಡ್ಡಿನ ಮುಂದೆ ಯಾವ ಅಣ್ಣ ತಮ್ಮದಿರೇ ಇಲ್ಲ ಗುರು, ತಂದೆ ಮಕ್ಕಳೇ ಇಲ್ಲ. ದುಡ್ಡಿನ ಮುಂದೆ ದುಡ್ಡೇ ಪರಮ ಸುಖ, ಅವತ್ತಿಗೂ ಇವತ್ತಿಗೂ. ಹಂಗಾಗಿ ದುಡ್ಡಿನ ಮುಂದೆ ನೀನು ಟರ್ಕಿ ನಾನು ಟರ್ಕಿ ಆದ್ರೇನು, ಕೆಪಾಸಿಟಿ ಮೇಲೆ ಜೀವನ. ಆಯ್ತಾ? ಇಬ್ಬರು ಹೊಸದಾಗಿ ಇಲ್ಲಿಗೆ ಬಂದವರು ಅಲ್ವೇ? ಆದರೆ ಇಬ್ಬರ ನಡುವೆ ಮೇರುಗಳಷ್ಟು ಅಂತರವಿತ್ತು. ಅಫ್ಕೋರ್ಸ್ ಇತ್ತು. ರಾಜಕೀಯಕ್ಕೆ ಹೊಸ ಗುರಿ ದೊರೆತಿತ್ತು ಇಬ್ಬರಿಗೂ. ಇವರಿಬ್ರು ಬಹುಮನಿ ಸಾಮ್ರಾಜ್ಯದಲ್ಲಿ ನೆಲೆ
ಕಂಡುಕೊಳ್ಳಕ್ಕೆ ಬಂದಂತ ಜನ. ಆದ್ರೆ ಬಹುಮನಿ ಸಾಮ್ರಾಜ್ಯ ವೀಕ್ ಆದ ತಕ್ಷಣ ಉಂಡುಮಲೆಯಲ್ಲಿ ಗಳ ಎಳೆದ್ಬಿಟ್ಟು ತಮ್ಮ ರಾಜ್ಯ ಸ್ಥಾಪನೆ ಮಾಡ್ಕೊಂಡು ಇವರಿಬ್ರು ಫೈಟ್ ಮಾಡಿ ಯಾರು ಶಕ್ತಿವಂತ ಅವನಂದ್ರಲ್ಲಿ ಇನ್ನೊಬ್ಬ ಇರಬೇಕಿತ್ತು ಅಂತ. ಅದಕ್ಕೆ ಅವನ್ ಕಂಡ್ರೆ ಇವ್ನಿಗಾಗಲ್ಲ, ಇವನ್ ಕಂಡ್ರೆ ಅವನಿಗಾಗಲ್ಲ. ಅದಕ್ಕೆ ಯಾವ ರೀತಿ ನಿಯಮಗಳಾಗಲಿ ತತ್ವಗಳಾಗಲಿ ಇರಲಿಲ್ಲ. ನೀತಿಗೆ ಆಧಾರವಾಗಿದ್ದದ್ದು ಸ್ವಹಿತಾಸಕ್ತಿ ಎಂದೇ ಅಲ್ವಾ? ಅದೇ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಸ್ವಹಿತಾಸಕ್ತಿಯೇ ಎಲ್ಲರಿಗೂ. ಇದರ ಪರಿಣಾಮ ಅಫಾಕಿಗಳು ದಖನಿಗಳಲ್ಲಿ ವಿವಿಧ ವರ್ಗಗಳನ್ನು ಬೇರೆ ಬೇರೆ ಗುಂಪಾಗಿಸಿದ್ದು. ಯೂಸುಫನು 1470ರಲ್ಲಿ ಬೀದರಿಗೆ ಬಂದಿದ್ದರೆ ಕಾಸಿಂ 3 ವರ್ಷಗಳ ನಂತರ 1462ರಲ್ಲಿ ಬಂದಿದ್ದನು. ವರ್ತಕನೊಬ್ಬನು ಅವನನ್ನು ಗುಲಾಮನೆಂದು ಬಹುಮನಿ ಅಫ್ಕೋರ್ಸ್ ರೀ, ಅವನು ಗುಲಾಮ ಅಂತ ಬಹುಮನಿ ಸಾಮ್ರಾಜ್ಯಕ್ಕೆ ಮಾರಿದ್ದ, ಇವನನ್ನು ಗುಲಾಮ ಅಂತ ಬಹುಮನಿ ಸಾಮ್ರಾಜ್ಯಕ್ಕೆ ಮಾರಿದ್ದ. ದೆಹಲಿಯಲ್ಲಿ ಗುಲಾಮ ವಂಶವು ಹಿಂದೆ ಅಧಿಕಾರದಲ್ಲಿತ್ತು, ನಾನು ಅದನ್ನು ಹಿಂದೆನೆ ಹೇಳಿದ್ದೀನಿ. ಈಗ ಅದರ ಪರಿಷ್ಕೃತ ರೂಪ ದಖನ್ನಿನಲ್ಲಿ ಕಂಡು ಬರಲಿತ್ತು. ಮೊಹಮ್ಮದ್ ಗವಾನ್ ಮತ್ತು ನಿಜಾಮುಲ್ ಮುಲ್ಕರ ಕೊಲೆ, ಸುಲ್ತಾನ್ ಮಹಮೂದನ ಸ್ವೇಚ್ಛಾ ಜೀವನ, ಇವು ಆಶಾಗ್ರಸ್ತ ಕಾಸಿಮನಿಗೆ ಬೀದರನ ವಾಸ್ತವ ಅರಸನಾಗುವ ಅಪೂರ್ವ ಅವಕಾಶವನ್ನು ಒದಗಿಸಿದ್ದವು ಅಲ್ವೇನ್ರಿ? ಅಲ್ಲಿಂದ ಗುಲಾಮರಾಗಿ ಬಂದಂಥವ್ರು ಇವರು ಆಕ್ಚುಲಿ ಗುಲಾಮರಲ್ಲ, ಗುಲಾಮರಾಗಿ ಬಂದಂಥವ್ರು ಇವರು ತಮ್ಮ ಆಸೀಮ ಧೈರ್ಯ ಸಾಹಸಗಳಿಂದ ರಾಜರಾದರು. ಆಯ್ತಾ? ರಾಜ್ಯದಲ್ಲಿ ಸರ್ವೋನ್ನತವಾಗಲು ಕಾಸಿಮನ ಹಾದಿಗೆ ಅಡ್ಡಲಾಗಿದ್ದವನು ಯೂಸುಫ್ ಒಬ್ಬನೇ ಅಲ್ವಾ? ಯೂಸುಫ್ ಒಬ್ಬನೇ. ಅವನು ನಿಂತ್ಕೊಳಕ್ ಇವನ್ ಅಡ್ಗಾಲು, ಇವನ್ ನಿಂತ್ಕೊಳಕ್ ಅವನ್ ಅಡ್ಗಾಲು. ಆಯ್ತಾ? ಕಾಸಿಂ ಸುನ್ನಿಯಾಗಿದ್ದರೆ ಯೂಸುಫ್ ಶಿಯಾ ಆಗಿದ್ದನು. ಈಗ ಇದು ಮತೀಯ ತಿರುವು ಪಡ್ಕೊತು. ಶಿಯಾ ಸುನ್ನಿ ಫೈಟಿಂಗ್ ಶುರುವಾಯ್ತು. ನೋಡಿದ್ರಾ? ಇವನು ಶಿಯಾ ಯೂಸುಫ್ ಆದಿಲ್ ಖಾನ್, ಕಾಸಿಂ ಬರೆಯೋದು ಸುನ್ನಿ ಶಿಯಾ ಫೈಟಿಂಗು ಇವತ್ತಿಗೂ ಇದೆ. ಇವತ್ತಿಗೂ ನಾನು ಬಾರೇನಲ್ಲಿದ್ದಾಗಲೂ ಇದಿತ್ತು, ಇವತ್ತಿಗೂ ನಡೆಯುತ್ತೆ. ಶಿಯಾ ಸುನ್ನಿ ಫೈಟಿಂಗು ಇವತ್ತಿಗೂ ಅರಬ್ ರಾಷ್ಟ್ರಗಳಲ್ಲಿ ನಡೆಯುತ್ತೆ. ನಮಗೆ ಗೊತ್ತಾಗಲ್ಲ, ನ್ಯೂಸ್ ಈ ಕಡೆ ಬರಲ್ಲ. ಅದು ಎಂದಿಗೂ ಮುಗಿಯದ ಫೈಟು. ಈ ಪ್ರಪಂಚ ನಾಶ ಆಗೋವರೆಗೂ ಆ ಫೈಟಿಂಗು, ಎಲ್ಲಾ ಜಾತಿ ಫೈಟಿಂಗ್ ಇದ್ದೇ ಇರುತ್ತೆ. ಬರೆದಿಟ್ಕೊಂಬಿಡಿ ಇದನ್ನ, ಆಯ್ತಾ? ಸೊ ಹಂಗೆ ಆ ಫೈಟಿಂಗ್ ಅಲ್ಲಿ ನಡೀತಾ ಇತ್ತು. ಈ ಶಿಯಾ ಸುನ್ನಿ ಫೈಟ್ ನಡೀತಾ ಇತ್ತಲ್ಲ, ಇದರ ಉಪಯೋಗ ತಗೊಂಡವ್ರು ಯಾರು? ಇಂಟ್ರೆಸ್ಟಿಂಗ್ ಸ್ಟೋರಿ, ನಾಳೆ ಹೇಳ್ತೀನಿ.